ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮ್ಮ ಜೀವನದಲ್ಲಿ ಏನಿದೆಯೋ ಅದರಲ್ಲಿ ನಾವು ಸಂತೋಷ ಪಡಬೇಕು, ತೃಪ್ತಿ ಪಡಬೇಕು. ಯಾಕಂದರೆ ಇವಾಗ ತಿಂಗಳಿಗೊಂದು ಸಲ 10,000 ಸಂಪಾದನೆ ಮಾಡೋರು ಇರ್ತಾರೆ. ಹಾಗಂತ ಖುಷಿ ಇರಲ್ವಾ? ಅವ್ರಿಗೆ 10,000ನೇ ಅವ್ರ ದೊಡ್ಡ ಅಮೌಂಟು. ಅದರಿಂದ ಅವ್ರ ಮನೆಯೆಲ್ಲ ನಡೆಯುತ್ತೆ. ಅದೇ ಆ ವ್ಯಕ್ತಿಗೆ ತಿಂಗಳಿಗೆ 1,00,000 ಬರೋ ರೀತಿ ಆದರೆ ಆಗ ಆ ವ್ಯಕ್ತಿ 10,000ಅಲ್ಲಿ ಜೀವನ ನಡೆಸ್ತಿದ್ದ. ಅದೇ ತಿಂಗಳಿಗೆ 1,00,000 ಬಂದರೆ ಆ 1,00,000ನೂ ಖರ್ಚಾಗತ್ತೆ. ಯಾಕಂದರೆ ಆವಾಗ ಆಸೆ ಅನ್ನೋದು ಹೆಚ್ಚಾಗಿ ಬಂದಿರತ್ತೆ. ಮೊದಲು 10,000ಕ್ಕೆ ಎಷ್ಟು ಬೆಲೆ ಇತ್ತು. ಆಮೇಲೆ 1,00,000 ಸಂಪಾದನೆ ಮಾಡಬೇಕಂದ್ರೆ ತುಂಬ ವರ್ಷಗಳೇ ಬೇಕಾಗತ್ತೆ. ಆ ವ್ಯಕ್ತಿಗೆ 10,000 ಅನ್ನೋದು ಏನಂದರೆ ಏನೂ ಇರಲ್ಲ. ವ್ಯಕ್ತಿ ಒಬ್ಬನೇ, ಆದರೆ ಯಾವ ರೀತಿ ಬದಲಾಗ್ತಾನೆ ನೋಡಿ. ಅದೇ ವ್ಯಕ್ತಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತಾನೆ. ಅಷ್ಟು ದುಡ್ಡು ಇದ್ರೂ ಸಾಕಾಗಲ್ಲ, ಅಷ್ಟು ಖರ್ಚು ಮಾಡ್ತಾನೆ ತಿಂಗಳಿಗೆ. ಯಾಕಂದರೆ ಒಂದು ಮನುಷ್ಯನಿಗೆ ಆಸೆ ಅನ್ನೋದೇ ಶತ್ರು. ಆ ಆಸೆಗೆ ಏನು ಮಾಡ್ತಾನೆ, ಒಂದು ಕಾರ್ ತೊಗೊತಾನೆ. ಅದೇ ರೀತಿ ತುಂಬ ವಸ್ತುಗಳು ತೊಗೊಳಕ್ಕೆ ಶುರು ಮಾಡ್ತಾನೆ. ಆವಾಗ ಆ ವ್ಯಕ್ತಿಗೆ ಯಾವ ರೀತಿ ಖರ್ಚು ಅನ್ನೋದು ಬರುತ್ತೆ ಅಂದರೆ, ಎಷ್ಟು ಸಂಪಾದನೆ ಮಾಡಿದ್ರೂ ಆ ವ್ಯಕ್ತಿ ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ. ಯಾಕಂದರೆ ಮೊದಲು ಸಾಧಾರಣ ಜೀವನ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಅದರಲ್ಲೇ ನಡ್ಸ್ಕೊಂಡು ಹೋಗ್ತಾನೆ. ಅಂದರೆ ನೆಮ್ಮದಿಯಾಗಿರ್ತಾನೆ. ಈ ದುಡ್ಡು ಜಾಸ್ತಿ ಬಂದಮೇಲೆ ಆಡಂಬರ ಮಾಡಬೇಕು ಅಂತ ಹೋಗ್ತಾನೆ. ಆವಾಗ ನೆಮ್ಮದಿ ಇಲ್ಲದೆ ಆಗತ್ತೆ. ಮೊದಲೇನಂದರೆ ಇನ್ನೊಬ್ಬರು ನೋಡಿ ನಾವು ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು ಅನ್ನೋ ಆಸೆ ಇರಲ್ಲ. ಇರೋದ್ರಲ್ಲೇ ನಮ್ಮ ಜೀವನ ಸಾಗಿದ್ರೆ ಸಾಕಪ್ಪ ಅಂತ ಅವನು ಅದೇ ಯೋಚನೆಯಲ್ಲಿ ಇರ್ತಾನೆ. ಇರೋಷ್ಟು ದಿವಸ ಸಂತೋಷವಾಗಿ ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಳ್ತಾನೆ. ಅವಾಗ ಎಲ್ಲರ ಜೊತೆನೂ ಬೆರೀತಾನೆ, ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ. ಅದೇ ದುಡ್ಡು ಜಾಸ್ತಿ ಆದಾಗ ಏನಾಗುತ್ತೆ, ಅವಾಗ ಇನ್ನೊಬ್ಬರು ನೋಡಿ ನಾನು ಅವ್ರಿಗಿಂತ ಮೇಲಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಜಂಬ ತೋರಿಸ್ಕೊತಾನೆ. ಆಗ ಜನಗಳ ಜೊತೆ ಸೇರೋದು ಕಮ್ಮಿ ಮಾಡ್ತಾನೆ. ಮತ್ತು ಎಲ್ರಿಗಿಂತ ಚೆನ್ನಾಗಿರಬೇಕು ಅಂತ ಆವಾಗ ಆಡಂಬರ ವಸ್ತುದ ಮೇಲೆ ಹೋಗ್ತಾನೆ, ಜಾಸ್ತಿ ಬೆಲೆ ಬಾಳೋ ವಸ್ತುಗಳು ಕಡೆ. ಯಾಕಂದರೆ ಆಮೇಲೆ ಅದೆಲ್ಲ ಮೇಂಟೈನ್ ಮಾಡಬೇಕು. ಈಗ ನಾವು ರಾಯರನ್ನ ಬೇಡ್ತೀವಿ, ಅದು ಬೇಕು ಇದು ಬೇಕು ಅಂದ್ಬಿಟ್ಟು. ರಾಯರು ಕೊಡ್ತಾರೆ, ಆದರೆ ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊತೀವಿ ಅನ್ನೋದು ಅದು ನಮ್ಮ ಮೇಲಿರುತ್ತೆ. ಈಗ 10,000 ಬರೋ ವ್ಯಕ್ತಿ 10,000ಲೇ ಖುಷಿ ಪಡ್ಬೋದು. ಈ 1,00,000 ಬರೋ ವ್ಯಕ್ತಿಗೆ 1,00,000 ಅಲ್ಲ 2,00,000 ಬಂದು ಸಂತೋಷ ಇರಲ್ಲ. ಮನಸ್ಸಿನ ನೆಮ್ಮದಿ ಹೋಗುತ್ತೆ. ಯಾಕಂದರೆ ಬಡಸ್ತನದಲ್ಲಿದ್ದಾಗ ನಾವು ಮುಂದೆ ಈ ರೀತಿ ಆಗ್ಬೋದು, ನಾವು ಚೆನ್ನಾಗಾಗ್ಬೋದು ಅನ್ನೋ ಮನಸ್ಸಲ್ಲೇ ಒಂದು ಖುಷಿ ಪಡ್ತಾ ಇರ್ತಾರೆ. ಆ ಕನಸು ಕಾಣೋದೇ ಒಂದು ಖುಷಿ. ಆಗ ಒಂದು ಚಿಕ್ಕ ವಸ್ತು ತೊಗೊಂಡ್ರು ಕೂಡ ಅದು ಎಷ್ಟೋ ಪ್ರೀತಿಸ್ತಾರೆ, ಎಷ್ಟೋ ಇಷ್ಟಪಡ್ತಾರೆ. ಅದೇ ದುಡ್ಡು ಜಾಸ್ತಿ ಇದ್ದಾಗ 1,00,000ದಲ್ಲಿ ಇನ್ನೂ ಜಾಸ್ತಿ ತೊಗೊಂಬಂದರೂ ಕೂಡ ಅದಕ್ಕೆ ಬೆಲೆ ಇರಲ್ಲ, ಖುಷಿ ಅನ್ನೋದೇ ಸಿಗಲ್ಲ. ಅದನ್ನೇ ಹೇಳೋದು, ಒಂದು ಮನುಷ್ಯನ ಜೀವನದಲ್ಲಿ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಇವತ್ತು ನಾವು ಯಾವ ರೀತಿ ಇದ್ದೀವೋ ಅದರಲ್ಲೇ ನಾವು ಸಂತೋಷ ತೃಪ್ತಿಯಾಗಿರಬೇಕು. ದುಡ್ಡು ಬಂದರೂ ನಾವು ಸಂತೋಷ ನಾವೇನೂ ಮಾಡೋಕ್ಕಾಗಲ್ಲ. ಅದನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ನಾವು ಬೇರೆಯವ್ರು ನೋಡಿ ಮೊದಲು ಯಾವತ್ತೂ ಹೊಟ್ಟೆ ಉರಿ ಪಡಬಾರ್ದು. ಯಾಕಂದರೆ ಅವ್ರ ಕಷ್ಟ ಅವ್ರಿಗೇ ಗೊತ್ತಿರುತ್ತೆ. ಅವರು ಮುಂದೆ ಅವ್ರು ಏನೇ ಕಷ್ಟ ಇದ್ದರೂ ತೋರಿಸ್ಕೊಳ್ದಿರ ಇರ್ತಾರೆ. ಒಂದು ಮನುಷ್ಯ ಇಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಜೀವನ ಎಷ್ಟು ಸಂತೋಷವಾಗಿರುತ್ತೆ ಅಂದರೆ, ಆಗ ನಾವು ಒಂದು ಚಿಕ್ಕ ಚಿಕ್ಕ ವಸ್ತುನೂ ಇಷ್ಟಪಡ್ತೀವಿ. ಕ್ಷಣ ವಿಷಯದಲ್ಲೂ ನಾವು ಖುಷಿಯಾಗಿ ಇರ್ತೀವಿ. ನಾನು ಹೇಳ್ತಾ ಇರೋ ವಿಚಾರನ ನೀವು ಒಂದು ಸಲ ಯೋಚನೆ ಮಾಡಿ. ಆಗ ನಿಮ್ಗೇನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.